ಗೊತ್ತಿದೆಯಾ? ಇವರು ಯಾರು ಅಂತ ಗುರುತಿಸಲಿಕ್ಕೆ ಸಾಧ್ಯನಾ? ಗೊತ್ತಿಲ್ಲ ಅಲ್ಲ? ಇವ್ರ ಬಗ್ಗೆ ನಾವು ಗೊತ್ತಿಲ್ಲ. ಇವ್ರು ಯಾರು, ಏನು ಇವರ ಸಾಧನೆ ಏನು ಅನ್ನೋದ್ರ ಬಗ್ಗೆ ಒಂದು ಪೂರ್ವಕತೆಯನ್ನ ಹೇಳ್ತೀನಿ. ನಿಮಗೆ ಈಗಾಗಲೇ 9th ಅಲ್ಲಿ ಇವ್ರ ಬಗ್ಗೆ ತಿಳ್ಕೊಂಡಿದ್ದೀರಾ, ಆದ್ರೆ ಮರ್ತಿದ್ದೀರಾ ಅಂತ ಅನ್ಸುತ್ತೆ. ಇವರೇನೆ ಕ್ರಿಸ್ಟೋಫರ್ ಕೊಲಂಬಸ್ ಅಂತ. ಕೊಲಂಬಸ್ ಹೆಸರು ಗೊತ್ತಲ್ವಾ? ಗೊತ್ತಿದೆ ಬೇಕಾ? ಕೊಲಂಬಸ್ ಹೆಸರು ಗೊತ್ತಿದೆ, ಆದ್ರೆ ನಮ್ಮ ಭಾವಚಿತ್ರ ನೆನಪಿಲ್ಲ ಅಲ್ವಾ? ಇವರೇನೆ ಯಾರು? ಕ್ರಿಸ್ಟೋಫರ್ ಕೊಲಂಬಸ್ ಅಲ್ವಾ? ಇವ್ರ ಬಗ್ಗೆ ನಾವು ಇವತ್ತು ತಿಳ್ಕೊಂತಾ ಹೋಗೋಣ. ಅರ್ಥ ಆಯ್ತಪ್ಪ? ಈತ ಒಬ್ಬ ಸಾಹಸಿ, ಒಬ್ಬ ನಾವಿಕ ಸಾಹಸಿ. ಏನನ್ನ ಕಂಡುಹಿಡಿದ್ರು ಅದನ್ನ ಗೊತ್ತಿದೆ ಅಲ್ವಾ? ಏನನ್ನ ಕಂಡುಹಿಡಿದ್ರು? ಕೊಲಂಬಸ್ ಏನನ್ನ ಕಂಡುಹಿಡಿದ್ರು? ನೋಡಿ, ಈತ ಒಬ್ಬ ಇಟಲಿಯ ಗೆನೋವಾ, ಈಗ ನಾವು ಇಟಲಿ ಅಂತ ಕರಿತೀವಿ, ಆಗಿನ ಅವಧಿಯಲ್ಲಿ ಗೆನೋವಾ ಅನ್ನೋ ಒಂದು ಪ್ರದೇಶದಲ್ಲಿ 1451ರಲ್ಲಿ ಇವರು ಜನಿಸ್ತಾರೆ. ಇವರು ಒಬ್ಬ ಸಾಮಾನ್ಯ ನೇಕಾರನ ಮಗನಾಗಿ ಜನಿಸಿದರು. ಇವರ ತಂದೆ ಏನು ವೃತ್ತಿಯನ್ನು ಕೈಗೊಳಿಸಿದ್ರು? ನೇಕಾರ. ನೇಕಾರ ಅಂದ್ರೆ ಯಾವ ವೃತ್ತಿ? ಬಟ್ಟೆ ನೇಯರು ಅಲ್ವಾ? ಒಬ್ಬ ನೇಕಾರನ ಮಗನಾಗಿ ಜನಿಸ್ತಾರೆ. ಆದ್ರೆ ಇವರಿಗೆ ಅಪಾರ ಆಸಕ್ತಿ ಇದ್ದಿದ್ದು ಯಾವುದಲ್ಲಪ್ಪ ಅಂದ್ರೆ ಸಮುದ್ರಯಾನದ ಬಗ್ಗೆ. ಸಮುದ್ರಯಾನವನ್ನ ಕೈಗೊಂಡು ಬಹಳ ದೂರದವರೆಗೆ ಪ್ರಯಾಣಿಸಿ ಅಲ್ಲಿ ಏನನ್ನಾದ್ರೂ ಕಂಡುಹಿಡಿಬೇಕು, ಸಮುದ್ರಯಾನವನ್ನು ಮಾಡಬೇಕು ಅನ್ನೋದು ಇವರ ಒಂದು ಉತ್ಸಾಹ, ಆಸೆ ಆಗಿರುತ್ತೆ. ಹಾಗಾಗಿ ಅದರ ಕಡೆ ಹೆಚ್ಚು ಆದ್ಯತೆಯನ್ನ ಇವರು ಕೊಡ್ತಾರೆ. ಒಂದ್ಸಲ ಲಿಸ್ಬನ್ನಿಗೆ ಒಂದು ವ್ಯಾಪಾರದ ನೌಕೆ ಹೊರಟಿರುತ್ತೆ. ಆ ವ್ಯಾಪಾರದ ನೌಕೆಯ ಜೊತೆ ಇವರು ಏನ್ ಮಾಡ್ತಾರೆ? ಲಿಸ್ಬನ್ನಿಗೆ ಬಂದು ಸೇರ್ತಾರೆ. ಅಂತ ಪೋರ್ಚುಗಲ್ ದೇಶದ ಒಂದು ಪ್ರದೇಶ ಲಿಸ್ಬನ್ ಅಲ್ವಾ? ಅಲ್ಲಿಗೆ ಬಂದು ಸೇರ್ಪಡೆ ಆಗ್ತಾರೆ. ಅಲ್ಲಿ ಭೂಪಟ ಹಾಗೆ ಜಲಪಟಗಳನ್ನ ಹಾಗೆ ನಕ್ಷೆಗಳನ್ನ ತಯಾರಿಕೆ ಮಾಡ್ತಾ ಇರ್ತಾರಲ್ಲ, ಆಯ್ತಾ? ಆ ಒಂದು ಕೇಂದ್ರದಲ್ಲಿ ಅವರ ಸಹೋದರನ ಜೊತೆ ಸೇರ್ಬಿಟ್ಟು ಏನ್ ಮಾಡ್ತಾರೆ? ಅದರ ಕೈ ಕಾರ್ಯಗಳಲ್ಲಿ ತೊಡಗಿಸ್ತಾ ಹೋಗ್ತಾರೆ. ಆ ಭೂಪಟಗಳನ್ನ ತಯಾರಿಸುವಂತಹ ಕೇಂದ್ರದಲ್ಲಿ ಇವರು ಕೂಡ ಕೆಲಸ ಮಾಡ್ತಾ ಹೋಗ್ತಾರೆ. ಆಯ್ತಾ? ನಂತರ ಏನಾಗುತ್ತಪ್ಪ ಅಂತಂದ್ರೆ ಆ ಪೋರ್ಚುಗಲ್ನ ಪೋರ್ಚುಗೀಸ್ನ ಜನರಲ್ಲಿ ಒಂದು ಸಾಹಸ ಅನ್ನೋದು ಹೆಚ್ಚಾಗಿರುತ್ತೆ. ಅಂದ್ರೆ ಉತ್ಸಾಹ ಜಾಸ್ತಿ ಇರುತ್ತೆ. ಯಾವ್ದ್ರಲ್ಲಪ್ಪ ಅಂತಂದ್ರೆ ಯಾನ ಮಾಡೋದು, ಸಮುದ್ರಯಾನ ಮಾಡೋದು. ಅದನ್ನ ಕಂಡಂತಹ ಇವರು ಕೂಡ ಅವರಿಂದ ಸ್ಫೂರ್ತಿಯನ್ನ ಕೈಗೊಳ್ತಾರೆ. ಆ ಸಂದರ್ಭದಲ್ಲಿ ಒಬ್ಬ ದೊರೆ ಯಾರಪ್ಪ ಅಂದ್ರೆ ಹೆನ್ರಿ, ಹೆಸರು ಕೇಳಿದ್ರೆ ಅಲ್ವಾ? ದಿ ಪ್ರಿನ್ಸ್ ಹೆನ್ರಿ ದಿ ನ್ಯಾವಿಗೇಟರ್ ಅಂತ ಹೆಸರು ಕೇಳಿದ್ರೆ ಅಲ್ವಾ? ಅವರು ಒಂದು ನೌಕಾಶಾಲೆಯನ್ನ ಆರಂಭ ಮಾಡಿದ್ರು. ಸ್ಯಾಗ್ರೆಸ್ ಅನ್ನೋ ಒಂದು ಪ್ರದೇಶದಲ್ಲಿ ಒಂದು ನೌಕಾಶಾಲೆಯನ್ನ ಆರಂಭ ಮಾಡಿರ್ತಾರೆ. ಅಲ್ಲಿ ಹಡಗುಗಳ ತಯಾರಿಕೆ ಹಾಗೇನೆ ಸಹಾಯಕ ಉಪಕರಣಗಳನ್ನ ತಯಾರಿಕೆ ಮಾಡುವಂತಹ ಒಂದು ಕೇಂದ್ರವನ್ನ, ಶಾಲೆಯನ್ನ ಆರಂಭ ಮಾಡಿರ್ತಾರೆ. ಅಲ್ಲಿಗೆ ಹೋಗ್ತಾರೆ. ಅಲ್ಲಿಂದ ಅವರು ಐಸ್ಲ್ಯಾಂಡ್ ಇದ್ದರೆ ಸಣ್ಣ ಸಣ್ಣ ದ್ವೀಪ ಪ್ರದೇಶಗಳಿಗೆ ಸಮುದ್ರಯಾನ ಮಾಡಿಕೊಂಡು ಬರುವಂತಹ ಕಾರ್ಯವನ್ನ ಮಾಡ್ತಾರೆ. ಆಗ ಅವರಿಗೊಂದು ಆಸೆ ಹುಟ್ಟುತ್ತೆ. ಏನಪ್ಪಾ ಅಂದ್ರೆ ನಾನು ಕೂಡ ಭಾರತವನ್ನ ತಲುಪಬೇಕು, ಭಾರತಕ್ಕೆ ಒಂದು ಹೊಸ ಹಾದಿಯನ್ನ ಕಂಡುಹಿಡಿಬೇಕು, ಹೊಸ ಮಾರ್ಗವನ್ನ ಕಂಡುಹಿಡಿಬೇಕು ಅನ್ನೋ ಒಂದು ಆಸೆ, ಉತ್ಸಾಹ ಅವರಲ್ಲಿ ಬರುತ್ತೆ. ಆ ಒಂದು ಆಸೆಯನ್ನ ಇಟ್ಕೊಂಡು ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಪೋರ್ಚುಗಲ್ ದೇಶದಲ್ಲಿ ಇದ್ರು ಅಲ್ವಾ, ಆ ರಾಜನ ಹತ್ರ ಹೋಗ್ಬಿಟ್ಟು ಸಹಾಯವನ್ನ ಕೇಳ್ತಾರೆ. ನನಗೆ ಈ ರೀತಿಯ ಒಂದು ಆಸೆ ಇದೆ, ಏನೋ ನಾನು ಭಾರತಕ್ಕೆ ಒಂದು ಹೊಸ ಮಾರ್ಗವನ್ನ ಕಂಡುಹಿಡ್ತೀನಿ, ಅದಕ್ಕೆ ನೀವು ಸಹಾಯ ಮಾಡಿ ಅಂತ ಹೇಳಿ ಪೋರ್ಚುಗಲ್ನ ದೊರೆ 2ನೇ ಜಾನ್ ಅನ್ನೋದನ್ನ ಕೇಳ್ತಾರೆ. ಆಗ ಜಾನು ಒಪ್ಕೊಳ್ಳೋದೇ ಇಲ್ಲ. ಒಂದು ವರ್ಷ ಆಗ್ಬಿಡುತ್ತೆ. ಅವ್ರಿಗೆ ಅವ್ರ ಕಡೆಯಿಂದ ಯಾವುದೇ ರೀತಿಯ ಒಪ್ಪಿಗೆ ಸಹಾಯ ಸಿಗ್ಲಿಲ್ಲ. ಆಗ ಬೇಜಾರಾಗುತ್ತೆ. ಆಗ ಅವರು ಪೋರ್ಚುಗಲ್ನಿಂದ ಏನ್ ಮಾಡ್ತಾರೆ? ಇಂಗ್ಲೆಂಡಿಗೆ ಬರ್ತಾರೆ. ಇಂಗ್ಲೆಂಡ್ನಲ್ಲಿ ಕೇಳ್ಕೊಳ್ತಾರೆ. ಇಂಗ್ಲೆಂಡು ಕೂಡ ಸಹಾಯ ಮಾಡಲ್ಲ. ನೆಕ್ಸ್ಟ್ ಫ್ರಾನ್ಸಿಗೆ ಬರ್ತಾರೆ. ಫ್ರಾನ್ಸ್ ದೊರೆಗಳು ಕೂಡ ಅವ್ರಿಗೆ ಏನ್ ಮಾಡಲಿಲ್ಲ, ಸಹಾಯ ಮಾಡಲಿಲ್ಲ. ನೆಕ್ಸ್ಟ್ ಅವರು ತುಂಬಾ ಬೇಜಾರಿಂದ ಎಲ್ಲಿ ಬರ್ತಾರಪ್ಪ ಅಂದ್ರೆ ಸ್ಪೇನ್ ದೇಶಕ್ಕೆ ಬರ್ತಾರೆ. ಯಾವ ರಾಷ್ಟ್ರಕ್ಕೆ ಬರ್ತಾರೆ? ಸ್ಪೇನ್ ದೇಶಕ್ಕೆ ಬರ್ತಾರೆ. ಸ್ಪೇನ್ನ ದೊರೆ ಹತ್ರ ಅವರು ತಮ್ಮ ಇಚ್ಛೆಯನ್ನ ವ್ಯಕ್ತಪಡಿಸ್ತಾರೆ. ಆ ಇಚ್ಛೆಯನ್ನ ವ್ಯಕ್ತಪಡಿಸಿದಾಗ ಅವರು ಸುಲಭವಾಗಿ ಒಪ್ಕೊಳ್ಳಲಿಲ್ಲ. ಆ ನಂತರದಲ್ಲಿ ಒಬ್ಬ ಶ್ರೀಮಂತ ವ್ಯಾಪಾರಿಯ ಮಧ್ಯಸ್ಥಿಕೆಯಿಂದಾಗಿ ಅವರಿಗೆ ಆ ಒಂದು ಆಶಯವನ್ನ ಪೂರ್ಣಗೊಳಿಸಲಿಕ್ಕೆ ಸಹಾಯ ಸಿಗುತ್ತೆ. ಆ
ಸ್ಪೇನ್ನ ದೊರೆ ಫರ್ಡಿನೆಂಡ್ ಮತ್ತು ಇಸಾಬೆಲ್ಲಾ ಅನ್ನೋ ರಾಜ ರಾಣಿ ಅವರಿಬ್ಬರ ಸಹಾಯದಿಂದ ಅವರು ಏನ್ ಮಾಡ್ತಾರೆ, ಈ ಒಂದು ಭೂಮಾರ್ಗವನ್ನ ಶೋಧನೆ ಮಾಡಲಿಕ್ಕೆ ಅವಕಾಶ ಅವರಿಗೆ ಸಿಗುತ್ತೆ. ಆ ನಂತರದಲ್ಲಿ ಅವರು ಏನ್ ಮಾಡ್ತಾರೆ ಅಂತಂದ್ರೆ ಆ ಪ್ರದೇಶವನ್ನ ಪ್ಯಾಲೇಸ್ ಅನ್ನೋ ಒಂದು ಪ್ರದೇಶದಿಂದ ಹೊರಡ್ತಾರೆ. ಅವ್ರ ನೌಕೆಗಳು ಹೊರಡ್ತವೆ. ಮೊದಲ ಬಾರಿಗೆ ಸೆಂಟ್ ಫಿಲೋನಾ ಹಾಗೇನೆ ನಿನಾ ಅನ್ನೋ ಒಂದು ಹಡಗುಗಳನ್ನ ತೆಗೆದುಕೊಂಡು ಹೋಗ್ತಾರೆ. ಅದರಲ್ಲಿ 9 ಜನ ಸಹಚರರ ಜೊತೆ ಇವರು ಪ್ರಯಾಣವನ್ನ ಕೈಗೊಳ್ತಾರೆ. ಪ್ರಯಾಣ ಮಾಡ್ತಾ ಮಾಡ್ತಾ ಹೋಗ್ತಾರೆ. ಆದ್ರೆ ಭೂಮಿನೇ ಸಿಗಲ್ಲ ಅವರು. ಜಲಮಾರ್ಗದ ಮೂಲಕ ಹೊರಟಿದ್ದಾರೆ, ಸಮುದ್ರಯಾನ ಮಾಡ್ತಿದ್ದಾರೆ. ಎಷ್ಟೋ ದಿನಗಳ ಕಳೆದ್ರೂ ಕೂಡ ಅವರಿಗೆ ಭೂ ದರ್ಶನನೇ ಆಗಲ್ಲ. ಅಟ್ಲಾಂಟಿಕ್ ಮಹಾಸಾಗರದ ಮೂಲಕ ಇವರು ಪ್ರಯಾಣ ಬೆಳೆಸಿದ್ರು. ನಂತರ ಒಂದು ಭೂ ಪ್ರದೇಶ ಕಾಣುತ್ತೆ, ದ್ವೀಪ ಕಾಣುತ್ತೆ. ಅಲ್ಲಿ ಹೋಗಿ ತಲುಪಿದ್ರು. ಆ ತಲುಪಿದ ನಂತರದಲ್ಲಿ ಅಲ್ಲಿದ್ದಂತಹ ಒಂದು ಬುಡಕಟ್ಟು ವರ್ಗವನ್ನ ನೋಡ್ತಾರೆ. ಅವರನ್ನೇ ಇವರು ಏನಂತ ಕರೀತಾರೆ, ಇಂಡಿಯನ್ಸ್ ಅಂತ ಹೇಳಿ ಕರೀತಾರೆ. ನಾವು ಕಂಡುಹಿಡಿದಿರೋದೇ ಇಂಡಿಯಾ ಅಂತ ಅಂದ್ಕೊಂತಾರೆ. ಅಲ್ಲಿದ್ದಂತಹ ಬುಡಕಟ್ಟು ವರ್ಗದವರನ್ನೇ ಏನಂತಾರೆ, ಇಂಡಿಯನ್ಸ್ ಅಂತ ಹೇಳಿ ಕರೀತಾರೆ. ಆದ್ರೆ ಅದು ಇಂಡಿಯಾ ಆಗಿರಲಿಲ್ಲ, ಆಯ್ತಾ. ಅದು ನಂತರದ ಅವಧಿಯಲ್ಲಿ ಅವರಿಗೆ ತಿಳಿಯುತ್ತೆ. ಆ ತಕ್ಷಣದಲ್ಲಿ ಗೊತ್ತಿರಲ್ಲ. ಅವರು ತಮ್ಮ ದೇಶಕ್ಕೆ ಮತ್ತೆ ವಾಪಸ್ ಹೋಗ್ತಾರೆ. ನಾವು ಕಂಡುಹಿಡಿದಿರೋದೇ ಇಂಡಿಯಾ ಅಂತ ಹೇಳಿ ಪ್ರಚಾರವನ್ನ ಕೈಗೊಳ್ತಾರೆ. ಮತ್ತೆ ಮತ್ತೆ ಪುನಃ ಮತ್ತೆ ಸಮುದ್ರಯಾನ ಬೆಳೆಸಿ ಮತ್ತಷ್ಟು ದ್ವೀಪಗಳನ್ನೆಲ್ಲ ಕಂಡುಹಿಡಿತಾರೆ. ಆದ್ರೆ ಅದು ಏನಾಗಿರ್ಲಿಲ್ಲ, ಇಂಡಿಯಾ ಅಂತ ಆಗಿರ್ಲಿಲ್ಲ, ಆಯ್ತಾ. ಅದು ಅವರಿಗೆ ಕೊನೆಯವರೆಗೂ ಕೂಡ ಉಳಿಯುತ್ತೆ. ಏನೋ ಭಾರತವನ್ನ ಕಂಡುಹಿಡಿಬೇಕು ಅನ್ನೋ ಒಂದು ಆಸೆ ಇತ್ತಲ್ಲ, ಅದು ಅವರಿಗೆ ಕೊನೆವರೆಗೂ ಉಳಿಯುತ್ತೆ. ಆದ್ರೆ ಅನೇಕ ಪ್ರದೇಶಗಳನ್ನ ಕಂಡುಹಿಡಿದ್ರು. ಅವು ಯಾವಾಗಿದ್ವು, ಬಹಾಮ ದ್ವೀಪಗಳಾಗಿದ್ವು, ಆಯ್ತಾ. ಅವು ಕಂಡುಹಿಡಿದಂತಹ ಪ್ರದೇಶಗಳು ಯಾವಾಗಿದ್ವು, ಬಹಾಮ ದ್ವೀಪಗಳನ್ನ ಕಂಡುಹಿಡಿದ್ರು. ಅವರು ಉತ್ತರ ಅಮೆರಿಕಾ, ದಕ್ಷಿಣ ಅಮೆರಿಕಾನು ಕೂಡ ಪೂರ್ತಿಯಾಗಿ ಕಂಡುಹಿಡಿದಿಲ್ಲ. ನೆಕ್ಸ್ಟ್ ಅಮೆರಿಕಾ ವೆಸ್ಪುಚಿ ಹೆಸರು ಕೇಳಿದಿರಲ್ಲ, ಅವರು ಏನ್ ಮಾಡ್ತಾರೆ, ಅದನ್ನ ಕಂಡುಹಿಡಿತಾರೆ. ಪೂರ್ತಿ ಶೋಧನೆಯನ್ನ ಮಾಡಿ ಅಮೆರಿಕದ ಬಗ್ಗೆ ವ್ಯಕ್ತಪಡಿಸ್ತಾರೆ, ಆಯ್ತಾ. ಹಾಗಾಗಿ ಮೊದಲ ಬಾರಿಗೆ ಬಹಾಮ ದ್ವೀಪವನ್ನ ತಲುಪಿದ್ರು ಯಾರು, ಕೊಲಂಬಸ್, ಆಯ್ತಾ. ಈ ರೀತಿ ಅವರ ಸಾಹಸ ಕಥೆಯನ್ನ ಕಂಡಿದ್ವಿ. ನಿಮಗೆ ಪ್ರಶ್ನೆ ಮಕ್ಕಳಾಗಿಲ್ಲ, ಇದುವರೆಗೂ ಕೇಳಿದ್ರಿ ಅಲ್ವಾ. ಇದರಲ್ಲಿ ಅವರು ಯಾವ ಆಸೆಯನ್ನ ಹೊಂದಿದ್ರು, ಕೊಲಂಬಸ್ ಎಲ್ಲಿಗೆ ಹೋಗ್ಬೇಕು ಅನ್ನೋ ಆಸೆಯನ್ನ ಇಟ್ಕೊಂಡಿದ್ರು, ಯಾವ ದೇಶವನ್ನ ಕಂಡುಹಿಡಿಬೇಕು ಅನ್ನೋ ಆಸೆಯನ್ನ ಇಟ್ಕೊಂಡಿದ್ರು, ಒಬ್ರು ಹೇಳು. ಇಂಡಿಯಾ, ಭಾರತ, ಇಂಡಿಯಾ ಅಲ್ಲ, ಭಾರತವನ್ನ ತಲುಪಿ ಭಾರತಕ್ಕೆ ಹೊಸ ಮಾರ್ಗವನ್ನ ಕಂಡುಹಿಡಿಬೇಕು ಅನ್ನೋ ಅವರು ಆಸೆಯನ್ನ ಇಟ್ಕೊಂಡಿದ್ರು ಅಲ್ವಾ. ನೆಕ್ಸ್ಟ್ ಹುಡುಗಿಯರಲ್ಲಿ ಹೇಳ್ತೀರಾ ಮಕ್ಕಳ, ಅವ್ರು ಯಾವ ದೇಶದವರು, ಎಲ್ಲಿ ಅವರು, ಇಟಲಿ ಅಲ್ವಾ. ಎಲ್ಲಿಯವರವರು, ಇಟಲಿ. ಈಗಿನ ಹೆಸರೇನು, ಇಟಲಿ ಅಲ್ವಾ. ಹಾಗೆ ಇಟಲಿ ದೇಶದವರು ಅಲ್ವಾ. ಇನ್ನು ಭಾರತಕ್ಕೆ ಹೊಸ ಜಲಮಾರ್ಗವನ್ನ ಕಂಡುಹಿಡಿದಂತವರು ಯಾರು, ಮೊದಲು ಪ್ರಥಮ ಬಾರಿ ಪ್ರಯತ್ನ ಪಟ್ಟಂತವ್ರು ಯಾರು, ಯುರೋಪಿಯನ್ನರು. ಯಾರು, ಯುರೋಪಿಯನ್ನರು. ಯುರೋಪ್ ಖಂಡದಿಂದ ಬಂದಂತವರು ಅಲ್ವಾ, ಯುರೋಪಿಯನ್ನರು ಅಂತ ಹೇಳಿ ಕರೀತಾರೆ. ಹಾಗಾಗಿ ನಾವು ಇವತ್ತಿನ ತರಗತಿಯಲ್ಲಿ ಭಾರತಕ್ಕೆ ಯುರೋಪಿಯನ್ನರ ಆಗಮನ ಅನ್ನೋ ಒಂದು ಪಠ್ಯಭಾಗವನ್ನ ಆಯ್ಕೆ ಮಾಡಿಕೊಳ್ಳೋಣ. ಅದ್ರ ಬಗ್ಗೆ ಅಧ್ಯಯನ ಮಾಡ್ತಾ ಹೋಗೋಣ, ಆಯ್ತಾ. ಯಾವ ವಿಷಯದ ಬಗ್ಗೆ ಅಧ್ಯಯನ ಮಾಡೋಣ, ಯಾವ ಪಾಠದ ಬಗ್ಗೆ ಅಧ್ಯಯನ ಮಾಡೋಣ ಹುಡುಗರ, ಪಾಠದ ಹೆಸರೇನು, ಭಾರತಕ್ಕೆ ಯುರೋಪಿಯನ್ನರ ಆಗಮನ. ಭಾರತಕ್ಕೆ ಯುರೋಪಿಯನ್ನರ ಆಗಮನ. ಇದೆಲ್ಲ 7th 6th ಅಲ್ಲೆಲ್ಲ ತಿಳ್ಕೊಂಡಿದ್ದೀರಾ ಅಲ್ವಾ, ಅಲ್ವೇನ್ರೋ. ಇತಿಹಾಸದ 1ನೇ ಅಧ್ಯಾಯ ಹೌದು, ಭಾರತಕ್ಕೆ ಯುರೋಪಿಯನ್ನರ ಆಗಮನ ಅಲ್ವಾ. ಅದರಲ್ಲಿ ನಾವು ಇವತ್ತು ಯಾವ ರೀತಿ ಯುರೋಪಿಯನ್ನರ ಜೊತೆ ಭಾರತ ಯಾವ ರೀತಿ ಸಂಬಂಧವನ್ನ ಹೊಂದಿತ್ತು ಅನ್ನೋದ್ರ ಬಗ್ಗೆ ಅಧ್ಯಯನ ಮಾಡೋಣ. ಹಾಗೆಯೇ ಭಾರತಕ್ಕೆ ಯಾರು ಜಲಮಾರ್ಗವನ್ನ ಕಂಡುಹಿಡಿದ್ರು, ಅದಕ್ಕೆ ಕಾರಣ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಇವತ್ತಿನ ಅಧ್ಯಾಯದಲ್ಲಿ ನಾವು 2 ಬಹುಮುಖ್ಯವಾದಂತಹ ಅಂಶಗಳನ್ನ ತಿಳ್ಕೊಳ್ಳೋಣ. ಅದರಲ್ಲಿ ಮೊದಲನೇದಾಗಿ ಯುರೋಪಿನ ಜೊತೆ ಯಾವ ರೀತಿ ಭಾರತ ಸಂಬಂಧವನ್ನ ಹೊಂದಿತ್ತು, 1ನೇ
ಯಾವುದು? ವ್ಯಾಪಾರ ಸಂಬಂಧ. ಯುರೋಪಿನ ಜೊತೆ ವ್ಯಾಪಾರ ಸಂಬಂಧ. ಭಾರತ ಮತ್ತು ಯುರೋಪ್ ಇತರೆ ದೇಶಗಳ ಜೊತೆ ಭಾರತ ಮೊದಲಿನಿಂದಲೂ ಪ್ರಾಚೀನ ಕಾಲದಿಂದಲೂ ಕೂಡ ನೀವು ಏತಲ್ಲೆಲ್ಲ ಓದಿರ್ತೀರ ಅನ್ಯ ರಾಷ್ಟ್ರಗಳ ಜೊತೆ ಸಂಬಂಧ ಇದ್ದೇ ಇದೆ ಅಲ್ಲ. ಹಾಗೆಯೇ ಪ್ರಾಚೀನ ಕಾಲದಿಂದಲೂ ಕೂಡ ಭಾರತದ ಜೊತೆ ಯುರೋಪಿಯನ್ನರಿಗೆ ಸಂಬಂಧ ಇತ್ತು ಅನ್ನೋದು ಕಂಡು ಬರುತ್ತೆ. ಯಾವುದ್ರ ಮೂಲಕ ಅಂತಂದ್ರೆ ಭಾರತದ ಮುಖ್ಯವಾದಂತಹ ವಸ್ತುಗಳು ಯಾವುವು? ಸಾಂಬಾರ್ ಪದಾರ್ಥಗಳು ಅಲ್ವಾ? ಯಾವುವು? ಸಾಂಬಾರ್ ಪದಾರ್ಥಗಳ ಮೂಲಕ ಯುರೋಪ್ ರಾಷ್ಟ್ರದಲ್ಲಿ ಅತ್ಯಂತ ಬೇಡಿಕೆ ಅನ್ನೋದು ಇತ್ತು. ಪಟ್ಟಿ ಮಾಡ್ಲಿಕ್ಕೆ ಸಾಧ್ಯನಾ ಮಕ್ಕಳ? ಭಾರತದಲ್ಲಿ ಇದ್ದಂತ ಸಾಂಬಾರ್ ಪದಾರ್ಥಗಳು ಯಾವ್ಯಾವು? ಪಟ್ಟಿ ಮಾಡಿ ಬೇಗ ಬೇಗ ಪಟ್ಟಿ ಮಾಡಿ. ಹೇಳಿ ಸಾಧ್ಯನಾ? ಹೇಳಿ ಬಾಯ್ಸ್. ಒಬ್ಬರೇ ನಿಂತ್ಕೊಂಡ್ರೆ ಮೆಣಸು, ಏಲಕ್ಕಿ, ಚಕ್ಕೆ, ಮೊದಲಾದವು ಅಲ್ವೇನಪ್ಪ? ಕುತ್ಕೋಪ. ಮೆಣಸು, ಲವಂಗ, ಏಲಕ್ಕಿ, ಚಕ್ಕೆ ಮೊದಲಾದಂತಹ ಸಂಬಾರ ಪದಾರ್ಥಗಳನ್ನ, ಹಾಗೇನೆ ಹತ್ತಿ ಬಟ್ಟೆ. ಇನ್ನೊಂದು ಯಾವಪ್ಪ? ಹತ್ತಿ ಬಟ್ಟೆ. ಇದು ನಮ್ಮ ಭಾರತದಿಂದ ಪ್ರಾಚೀನ ಕಾಲದಿಂದಲೂ ಕೂಡ ಬೇರೆ ಬೇರೆ ದೇಶಗಳಿಗೆ ಆಗ್ತಾ ಇತ್ತು, ರಫ್ತಾಗ್ತಿತ್ತು. ಈ ವಸ್ತುಗಳಿಗೆ ಯುರೋಪಿನಲ್ಲಿ ಅತ್ಯಂತ ಬೇಡಿಕೆ ಇತ್ತು. ಆಯ್ತಾ? ಇವನ್ನ ಯಾರು ತಲುಪಿಸ್ತಾ ಇದ್ರು? ಇವ್ರನ್ನ ಯಾರು ತಲುಪಿಸ್ತಾ ಇದ್ರು ಅನ್ನೋದ್ರ ಬಗ್ಗೆ ನಾವು ತಿಳ್ಕೋಬೇಕು ಅಲ್ವಾ? ಅದಕ್ಕಾಗಿ ಒಂದು ಚಟುವಟಿಕೆ ಇದೆ. ಇಲ್ಲಿ ಭೂಪಟ ಕಾಣ್ತಿದೆ ಅಲ್ವಾ? ಈ ಭೂಪಟದಲ್ಲಿ 2 ಖಂಡಗಳನ್ನ ಗುರುತಿಸ್ಬೇಕು. ಆಯ್ತಾ? ಯುರೋಪ್ ಮತ್ತು ಏಷ್ಯಾ ಖಂಡಗಳನ್ನ ಗುರುತು ಮಾಡಬೇಕು. ಮಾಡ್ತೀರಾ? ಖಂಡಗಳು ಗುರುತಿದೆ ಅಲ್ವಾ? ಕಾಣ್ತಿದ್ದಾವೆ ಅಲ್ವಾ? ಅದರಲ್ಲಿ ನೀವು 2 ಖಂಡಗಳನ್ನ ಗುರುತು ಮಾಡಿ. ಯಾರು ಮಾಡ್ತೀರಾ? ಗಮನಿಸ್ತಾ ಇದ್ದೀರಾ? ಯುರೋಪ್ ಖಂಡ ಎಲ್ಲಿ ಬರುತ್ತೆ? ಹಾಗೆ ಏಷ್ಯಾ ಖಂಡ ಎಲ್ಲಿ ಬರುತ್ತೆ ಅಲ್ವಾ? ವೆರಿ ಗುಡ್. ನೋಡಿ 2 ಖಂಡಗಳು ಕಾಣ್ತಿದೆ ಅಲ್ವಾ? ಯುರೋಪ್ ಮತ್ತು ಏಷ್ಯಾ, ಹಾಗೆಯೇ ಭಾರತ ಅಲ್ವಾ? ಮೊದಲಪ್ಪ ಈ ಭಾರತ ಯುರೋಪ್ನ ಜೊತೆ ಪ್ರಾಚೀನ ಕಾಲದಿಂದಲೂ ಕೂಡ ಏನು ಹೊಂದಿತ್ತು? ವ್ಯಾಪಾರಿ ಸಂಬಂಧವನ್ನ ಹೊಂದಿತ್ತು. ಅದರಲ್ಲೂ ಈ ವಸ್ತುಗಳು ಯುರೋಪ್ ಖಂಡಕ್ಕೆ ಹೋಗಿ ಏನಾಗ್ತಾ ಇದ್ವು? ತಲುಪ್ತಾ ಇದ್ವು. ಭಾರತದಿಂದ ತಲುಪ್ತಾ ಇದ್ವು. ಯಾರು ತಲುಪಿಸ್ತಾ ಇದ್ರು? ಅರಬ್ ವರ್ತಕರು. ಯಾರೋ? ಅರಬ್ ವರ್ತಕರು. ಆಯ್ತಾ? ಈ ಅರಬ್ ವರ್ತಕರು ಏನ್ ಮಾಡ್ತಾ ಇದ್ರಪ್ಪ? ಏಷ್ಯಾದಿಂದ ವಸ್ತುಗಳನ್ನ ಕೊಂಡುಕೊಂಡು ಯುರೋಪ್ ರಾಷ್ಟ್ರಗಳಿಗೆ ತಲುಪಿಸ್ತಾ ಇದ್ರು. ತಲುಪಿಸಲಿಕ್ಕೆ ಒಂದು ಮಾರುಕಟ್ಟೆ ಇತ್ತು, ಮಾರುಕಟ್ಟೆ ಕೇಂದ್ರ ಇತ್ತು. ಆ ಕೇಂದ್ರವನ್ನ ಏನಂತ ಕರೀತಾರೆ? ಕಾನ್ಸ್ಟಾಂಟಿನೋಪಲ್. ಏನಂತ ಕರೀತಾರೆ? ಕಾನ್ಸ್ಟಾಂಟಿನೋಪಲ್ ಪ್ರದೇಶ.
ಏನ್ ಮಾಡ್ತಾರೆ, ತಮ್ಮ ದೇಶದಲ್ಲಿ ಮಾರಾಟ ಮಾಡೋದು. ಮಾರಾಟ ಮಾಡೋದ್ರ ಮೂಲಕ ಶ್ರೀಮಂತರಾಗ್ತಾರೆ. ಈ ರೀತಿ ಇಬ್ಬರು ವರ್ತಕರು, ಅರಬ್ ವರ್ತಕರು ಮತ್ತು ಇಟಲಿಯ ವರ್ತಕರ ಮೂಲಕ ಭಾರತದ ವಸ್ತುಗಳು ಏನಾಗ್ತಾ ಇದ್ವು, ಯುರೋಪಿಗೆ ತಲುಪ್ತಾ ಇದ್ವು. ಹಾಗಾಗಿ ಈ ಕಾನ್ಸ್ಟಾಂಟಿನೋಪಲ್ ಅನ್ನೋದು ಬಹಳ ಮುಖ್ಯವಾದಂತಹ ಒಂದು ಪ್ರದೇಶ. ಈ ಪ್ರದೇಶವನ್ನು ಗುರುತು ಮಾಡ್ತೀರಾ? ಯಾರು ಮಾಡ್ತೀರಾ? ಕಾನ್ಸ್ಟಾಂಟಿನೋಪಲ್ ನೋಡಿ, ಗಮನಿಸಿ. ಕಾನ್ಸ್ಟಾಂಟಿನೋಪಲ್ ಇದೇ ಏನಂತೇಳೋ ಬಹುಮುಖ್ಯವಾದಂತಹ ಸರಕುಗಳ ವಿನಿಮಯ ಕೇಂದ್ರ, ಭಾರತದ ವಸ್ತುಗಳನ್ನ ತಲುಪಿಸ್ತಾ ಇದ್ದಂತಹ ಒಂದು ಕೇಂದ್ರ ಯಾವುದು? ಕಾನ್ಸ್ಟಾಂಟಿನೋಪಲ್. ಆ ನಗರದ ಮೂಲಕ ನಡೀತಾ ಇರ್ತದೆ. ಗೊತ್ತಾಗ್ತದೆ ಅಲ್ವಾ? ಕಾಣ್ತದೆ ಅಲ್ವಾ? ಈ ಪ್ರದೇಶದ ಮೂಲಕ ನಡೀತಾ ಇತ್ತು. ಹಾಗಾಗಿ ಇದನ್ನ ಏನಂತ ಕರೀತಾರೆ ಅಂತ ಅಂದ್ರೆ ಯುರೋಪಿನ ಹೆಬ್ಬಾಗಿಲು, ವ್ಯಾಪಾರದ ಹೆಬ್ಬಾಗಿಲು ಅಂತ ಕರೀತಾರೆ. ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲು. ಯಾವ್ದಪ್ಪ ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲು? ಯಾವುದು? ಕಾನ್ಸ್ಟಾಂಟಿನೋಪಲ್. ವೆರಿ ಗುಡ್. ಆಯ್ತಾ? ಕಾನ್ಸ್ಟಾಂಟಿನೋಪಲ್ ಅನ್ನ ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲು ಅಂತ ಹೇಳಿದ್ದಾರೆ. ಆಯ್ತಾ? ಈ ರೀತಿಯಾಗಿ ಪ್ರಾಚೀನ ಕಾಲದಿಂದಲೂ ಸಹ ಸಂಬಂಧ ಹೊಂದಿದ್ದು, ಮಧ್ಯಕಾಲದಲ್ಲೂ ಕೂಡ ಭಾರತ ಮತ್ತೆ ಏಷ್ಯಾ, ಭಾರತ ಅಂದ್ರೆ ಏಷ್ಯಾ ಖಂಡ ಮತ್ತೆ ಯುರೋಪ್ ಖಂಡದ ನಡುವೆ ಏನಿತ್ತು? ಸಹ ಸಂಬಂಧ ಇತ್ತು. ಮಧ್ಯಕಾಲದಲ್ಲೂ ಕೂಡ ಈ ಎರಡೂ ಖಂಡಗಳ ನಡುವೆ ವ್ಯಾಪಾರ ವಾಣಿಜ್ಯ ಅದು ನಡೀತಾ ಇತ್ತು. ಅರ್ಥ ಆಗ್ತಿದ್ಯಾ? ಗೊತ್ತಾಯ್ತು ಅಲ್ವಾ? ಈ ಟಾಪಿಕ್ ಅರ್ಥ ಆಯ್ತು ಅಲ್ವಾ? ನೆಕ್ಸ್ಟ್ ಟಾಪಿಕ್ ಹೋಗೋಣ. ಇದಾದ ನಂತರದಲ್ಲಿ ಒಂದು ಮಹತ್ವಪೂರ್ಣ ಘಟನೆ ನಡೆಯುತ್ತೆ. ಯಾವುದಪ್ಪ ಅದು ಅಂತ ಅಂದ್ರೆ ಹೊಸ ಜಲಮಾರ್ಗವನ್ನ ಕಂಡುಹಿಡಿಯುವುದು. ಅದರಲ್ಲೂ ಕಾನ್ಸ್ಟಾಂಟಿನೋಪಲ್ನ ಪತನ ಆಗುತ್ತೆ. ಯಾವ ಪ್ರದೇಶದ ಪತನ ಆಗುತ್ತೆ? ಕಾನ್ಸ್ಟಾಂಟಿನೋಪಲ್ ಅನ್ನೋದು ಬಹುಮುಖ್ಯವಾದಂತಹ ಪ್ರದೇಶ ಅಲ್ವಾ? ಹೌದಲ್ವಾ? ವ್ಯಾಪಾರದ ಮುಖ್ಯ ಕೇಂದ್ರವೇ ಆಗುತ್ತಾನೆ. ಅಂತಹ ಒಂದು ಕಾನ್ಸ್ಟಾಂಟಿನೋಪಲ್ ಪ್ರದೇಶನೇ ಏನಾಗುತ್ತೆ? ಪತನ ಆಗುತ್ತೆ, ವಶ ಆಗುತ್ತೆ. ಯಾರು ವಶಪಡಿಸಿಕೊಂಡ್ರು? ಯಾರು ವಶಪಡಿಸಿಕೊಳ್ತಾರೆ ಕಾನ್ಸ್ಟಾಂಟಿನೋಪಲ್ ಅನ್ನ? ಆಟೋಮನ್ ಟರ್ಕರು. ಯಾರು? ಆಟೋಮನ್ ಟರ್ಕರು. ಈ ಆಟೋಮನ್ ಟರ್ಕರು ಕಾನ್ಸ್ಟಾಂಟಿನ್ ಪ್ರದೇಶವನ್ನು ವಶಪಡಿಸಿಕೊಂಡಿದ್ದರಿಂದಾಗಿ ಏನಾಯಿತು ಅನ್ನೋದೇ ಬಹು ಮುಖ್ಯವಾದದ್ದು. ಇವರು ವಶಪಡಿಸಿಕೊಂಡಿದ್ದರಿಂದ ಏನ್ ಬದಲಾವಣೆ ಆಯಿತು, ಅದೇನೆ ಭಾರತಕ್ಕೆ ಹೊಸ ಜನಮಾರ್ಗವನ್ನು ಕಂಡುಹಿಡಿಯಲಿಕ್ಕೆ ಏನಾಯಿತು? ಕಾರಣ ಆಯಿತು ಅಲ್ವಾ? ಆ ಕಾರಣವಾದಂತಹ ಅಂಶಗಳನ್ನ ನೋಡ್ತಾ ಹೋಗೋಣ. ಯಾಕೆ ಆ ಪ್ರದೇಶ ಬದಲಾವಣೆಯನ್ನು ಹೊಂದುತ್ತೆ? ಆಯ್ತಾ? ಈಗ ಒಂದು ಚಾರ್ಟ್ ನೋಡೋಣ. ಯಾರು ಹೇಳ್ತೀರಪ್ಪ ಚಾರ್ಟಿನ ಅಂಶಗಳನ್ನ? ಗಮನಿಸಿ. ಭಾರತಕ್ಕೆ ಯುರೋಪಿಯನ್ನರ ಆಗಮನ, ಭಾರತಕ್ಕೆ ಜನಮಾರ್ಗ ಕಂಡುಹಿಡಿಯಲು ಕಾರಣಕಾರಿ ಅಂಶಗಳು. ಸಾಮಾನ್ಯ ಶಕ 1453ರಲ್ಲಿ ಆಟೋಮನ್ ಟರ್ಕರು ಕಾನ್ಸ್ಟಾಂಟಿನೋಪಲ್ ನಗರ ವಶಪಡಿಸಿಕೊಂಡರು. ಒಂದನೇ ಪಾಯಿಂಟ್ ಏನು ಅಂತ ಗೊತ್ತಾಯ್ತಲ್ವಾ? ಕಾನ್ಸ್ಟಾಂಟಿನೋಪಲ್ ಪ್ರದೇಶವನ್ನ ಆಟೋಮನ್ ಟರ್ಕರು ಎಷ್ಟರಲ್ಲಿ ವಶಪಡಿಸಿಕೊಂಡ್ರು? 1453ರಲ್ಲಿ ವಶಪಡಿಸಿಕೊಂಡರು. ಆಯ್ತಾ? ಸಾಮಾನ್ಯ ಶಕ 1453ರಲ್ಲಿ ಈ ಪ್ರದೇಶವನ್ನ ಏನ್ ಮಾಡಿದ್ರು? ವಶಪಡಿಸಿಕೊಂಡ್ರು. ಆಯ್ತಾ? ವಶಪಡಿಸಿಕೊಂಡಾದ್ಮೇಲೆ ಏನ್ ಮಾಡ್ತಾರೆ? ತಮಗೆ ಆ ಪ್ರದೇಶ ಸಿಕ್ತು ಅಲ್ವಾ? ಆ ಸಿಕ್ಕಾದ್ಮೇಲೆ ಏನ್ ಮಾಡಿದ್ರು? ಹೇಳಪ್ಪ, ಎರಡನೇ ಪಾಯಿಂಟ್. ಪೂರ್ವ ಪಶ್ಚಿಮ ರಾಷ್ಟ್ರಗಳ ವ್ಯಾಪಾರ ಮಾರ್ಗದ ಮೇಲೆ ಸರ್ಕಾರ ನಿಯಂತ್ರಣ. ಯಾವಾಗ ಈ ಪ್ರದೇಶವನ್ನ ವಶಪಡಿಸಿಕೊಂಡಾದ್ಮೇಲೆ ಸಂಪೂರ್ಣವಾಗಿ ಆ ಪ್ರದೇಶವನ್ನ ಏನ್ ಮಾಡ್ತಾರೆ? ಅವರು ಆಕ್ರಮಿಸಿಕೊಂಡ್ರು, ನಿಯಂತ್ರಣ
ಕಾನ್ಸ್ಟಾಂಟಿನೋಪಲ್ ನಗರಕ್ಕೆ ವರ್ತಕರು ಬಂದು ಅರಬ್ ವರ್ತಕರು ಬಂದು ಏನಾದ್ರು ವ್ಯಾಪಾರ ಮಾಡ್ತಾ ಇದ್ದಾರಪ್ಪ ಅಂದ್ರೆ ಅಲ್ಲಿಗೆ ಹೆಚ್ಚು ತೆರಿಗೆಯನ್ನು ವಿಧಿಸಿದ್ರಿಂದ ಅವರಿಗೆ ಲಾಭ ಆಗಲಿಲ್ಲ. ಉದಯ ವರ್ತಕರಿಗೆ ಮತ್ತೆ ಅರಬ್ ವರ್ತಕರಿಗೆ ಏನಾಗಲಿಲ್ಲ, ಲಾಭ ಆಗಲಿಲ್ಲ ಅನ್ನೋದು. ಆಯ್ತಾ? ನೆಕ್ಸ್ಟ್, ಯುರೋಪಿಯನ್ನರಿಗೆ ವ್ಯಾಪಾರ ಲಾಭದಾಯಕವಾಗಲಿಲ್ಲ. ರಾಜನು ನಾವಿಕರಿಗೆ ನೀಡಿದ ಪ್ರೋತ್ಸಾಹ ಹೊಸ ಆವಿಷ್ಕಾರಗಳಾದ ದಿಕ್ಸೂಚಿ, ಆಸ್ಟ್ರೋಲೋ, ಸಿಡಿಮದ್ದು, ಭೂಪಟ ನೆರವಿಗೆ ಬಂದವು. ಭಾರತದ ವಸ್ತುಗಳು ಯುರೋಪಿಯನ್ನರಿಗಿಂತ ಬೇಡಿಕೆ. ಮಾರ್ಕೋ ಪೋಲನವರ ಬರಹಗಳು ಕ್ರೈಸ್ತ ಮತ ಪ್ರಚಾರ ಮಾಡುವುದೆಂದು ಆಶಯ. ಅವಳೇನಂತ ಪಾಯಿಂಟ್ಸ್ ಗೊತ್ತಾಯ್ತಲ್ವ? ನೋಡ್ದವು ಅವನ ಈಗ ಮತ್ತೊಮ್ಮೆ ಹೇಳ್ತಾ ಹೋಗ್ತೀನಿ. ಈ ಪಾಯಿಂಟ್ ಮುಗಿಲಿ. ಕೊನೆ ಪಾಯಿಂಟ್ ಅರ್ಥ ಆಯ್ತು ಅಲ್ವಾ? ಭಾರತಕ್ಕೆ ಹೊಸ ಜಲಮಾರ್ಗವನ್ನ ಕಂಡುಹಿಡಿಯಲಿಕ್ಕೆ ಬಹುಮುಖ್ಯವಾದಂತ ಕಾರಣ ಯಾವುದು? ಆಟೋಮನ್ ಟರ್ಕರು 1453ರಲ್ಲಿ ಕಾನ್ಸ್ಟಾಂಟಿನೋಪಲ್ ಪ್ರದೇಶವನ್ನ ವಶಪಡಿಸಿಕೊಂಡಿದ್ದು. ಆಯ್ತಾ? ಹೆಡ್ಲೈನ್ ಹಾಕೊಂಡ್ರೆ ಎರಡನೇ ಕ್ವಶನ್ ಏನಂತ ಗೊತ್ತಾಯ್ತಲ್ವಾ? ಏನ್ ಕ್ವಶನ್? ಭಾರತಕ್ಕೆ ಹೊಸ ಜಲಮಾರ್ಗ ಕಂಡುಹಿಡಿಯಲು ಕಾರಣ. ಏನೇನು ಅಂಶಗಳು? ಅದರಲ್ಲಿ ಒಂದೇ ಪಾಯಿಂಟ್ ಏನು? ಕಾನ್ಸ್ಟಾಂಟಿನೋಪಲ್ನ ಪತನ. 1453ರಲ್ಲಿ ಕಾನ್ಸ್ಟಾಂಟಿನೋಪಲ್ ಅನ್ನೋ ಪ್ರದೇಶವನ್ನ ಯಾರು ವಶಪಡಿಸಿಕೊಂಡ್ರು? ಆಯ್ತಾ? ನೀವು ವಶಪಡಿಸಿಕೊಂಡಿದ್ರಿಂದ ಏನಾಯ್ತು? ಅವರು ಅದರ ಮೇಲೆ ಸಂಪೂರ್ಣ ನಿಯಂತ್ರಣ ಮಾಡ್ತಾರೆ. ತೆರಿಗೆಯನ್ನ ಹೆಚ್ಚಿಗೆ ವಿಧಿಸಿದ್ರು. ಏನನ್ನ ಹೆಚ್ಚಿಗೆ ವಿಧಿಸಿದ್ರು? ತೆರಿಗೆಯ ಹೆಚ್ಚಳ. ಹೌದಲ್ವಪ್ಪ? ತೆರಿಗೆಯನ್ನ ಹೆಚ್ಚಳ ಮಾಡಿದ್ರಿಂದಾಗಿ ಯುರೋಪಿಯನ್ನರ ವರ್ತಕರಿಗೆ ಏನಾಗಲಿಲ್ಲ, ಲಾಭವಾಗಲಿಲ್ಲ ಅಲ್ವಾ? ಯುರೋಪಿಯನ್ ವರ್ತಕರಿಗೆ ಏನಾಗಲಿಲ್ಲ, ಲಾಭವಾಗಲಿಲ್ಲ. ಆಯ್ತಾ? ಇದ್ರ ಜೊತೆಗೆ ಭಾರತಕ್ಕೆ ಹೊಸ ಜಲಮಾರ್ಗ ಕಂಡುಹಿಡಿಯಲಿಕ್ಕೆ ಮತ್ತೊಂದು ಪ್ರಮುಖವಾದಂತಹ ಅಂಶ ಯಾವುದು? ಯುರೋಪಿಯನ್ನರಿಗೆ ಭಾರತದ ವಸ್ತುಗಳೇನಾಗಿದ್ವು? ಅತ್ಯಂತ ಬೇಕಾಗಿದ್ವು, ಅವಶ್ಯಕವಾಗಿದ್ವು. ಹಾಗಾಗಿ ಆ ಪ್ರದೇಶ ಇಲ್ಲ ಅಂದ್ರೆ ನಾವು ಬೇರೆ ರಾಜ್ಯದ ಮೂಲಕನಾದ್ರೂ ಹೋಗಿ ಏನ್ ಮಾಡ್ಬೇಕು? ನಾವು ತಗೊಂಡ್ಬರ್ಬೇಕು, ಕೊಂಡ್ಕೊಂಡ್ಬರ್ಬೇಕು ಅನ್ನೋದ್ರ ಇಚ್ಛೆ ಇತ್ತು. ಹಾಗಾಗಿ ಹೊಸ ಜಲಮಾರ್ಗವನ್ನು ಅವರು ಕಂಡುಹಿಡಿತಾರೆ. ಭಾರತದ ವಸ್ತುಗಳು ಅತ್ಯಂತ ಬೇಡಿಕೆಯಲ್ಲಿದ್ದವು. ಹೌದಲ್ಲ? ಭಾರತದ ವಸ್ತುಗಳು ಅತ್ಯವಶ್ಯಕವಾಗಿದ್ದವು. ಆಯ್ತಾ? ಇವರಿಗೆ ಸಹಾಯ ಮಾಡಿದವರು ಯಾರು? ಯುರೋಪಿನ ರಾಜರು. ನಾವಿಕರಿಗೆ, ಹೊರಡುವಂತ ನಾವಿಕರಿಗೆ ಯಾರು ಸಹಾಯ ಮಾಡ್ತಾರೆ? ಯುರೋಪಿನಲ್ಲಿದ್ದ ಪೋರ್ಚುಗಲ್, ಸ್ಪೇನ್, ಇಂಗ್ಲೆಂಡ್, ಫ್ರಾನ್ಸ್ ದೇಶದ ರಾಜರು ಏನ್ ಮಾಡ್ತಾರೆ? ನಾವಿಕರಿಗೆ ಪ್ರೋತ್ಸಾಹ ನೀಡ್ತಾರೆ. ಯಾರು ಸಹಾಯ ಮಾಡಿದ್ರು? ರಾಜರು. ನಾವಿಕರಿಗೆ ನೀಡಿದ ಪ್ರೋತ್ಸಾಹ. ಅರ್ಥ ಆಗ್ತಿದ್ಯಾ? ಪ್ರೋತ್ಸಾಹ ಮಾಡಿದ್ರಿಂದಾಗಿ ಅವ್ರು ಏನ್ ಮಾಡಿದ್ರು? ಹೊಸ ಮಾರ್ಗವನ್ನ ಕಂಡುಹಿಡಿಯಲಿಕ್ಕೆ ಸಾಧ್ಯ ಆಯಿತು. ಆಯ್ತಾ? ಅದ್ರ ಜೊತೆಗೆ ಇನ್ನೊಂದು ಆಸೆ ಯುರೋಪಿಯನ್ನರಿಗೆ ಏನಿತ್ತಪ್ಪ ಅಂತಂದ್ರೆ ಅವರ ಧರ್ಮವಾದಂತಹ ಕ್ರೈಸ್ತ ಧರ್ಮವನ್ನ ಏನ್ ಮಾಡ್ಬೋದು? ಪ್ರಚಾರ ಮಾಡ್ಬೋದು. ಇಡೀ ವಿಶ್ವ ಅಥವಾ ಹೊಸ ಹೊಸ ಪ್ರದೇಶಗಳನ್ನ ಏನ್ ಕಂಡುಹಿಡಿತಾರೆ? ಆ ಕಂಡುಹಿಡಿದಂತ ಭಾಗಗಳಿಗೆಲ್ಲ ಯಾವ ಧರ್ಮವನ್ನ ಪ್ರಚಾರ ಮಾಡ್ಬೋದು? ಕ್ರೈಸ್ತ ಧರ್ಮವನ್ನ ಪ್ರಚಾರ ಮಾಡಬಹುದೆಂಬ ಆಶಯ. ಆಶಯದಿಂದಲೂ ಕೂಡ ಏನ್ ಮಾಡಿದ್ರು? ಹೊಸ ಜಲಮಾರ್ಗವನ್ನ ಕಂಡುಹಿಡಿಯಲಿಕ್ಕೆ ಸಹಾಯ ಮಾಡಿದ್ರು. ಆಯ್ತಾ? ಅದ್ರ ಜೊತೆಗೆ ಇವ್ರಿಗೆ ಇನ್ನೊಂದೇನಪ್ಪ ಅಂದ್ರೆ ಈಗಾಗಲೇ ಚೀನಾದ ಮೇಲೆ ಪ್ರಯಾಣವನ್ನ ಬೆಳೆಸಿದಂತಹ ಒಬ್ಬ ವ್ಯಕ್ತಿ ಯಾರಪ್ಪ ಅಂದ್ರೆ ಮಾರ್ಕೋ ಪೋಲೋ. ಅವನ ಒಂದು ಸಾಹಸದ ಪ್ರಯಾಣದ ಕೂಡ ಬರಹಗಳು ಕೂಡ ಸಿಗ್ತವೆ. ಹಾಗಾಗಿ ಅದನ್ನ ಅವ್ರು ಹೋಗಿ ಬಂದು ಭಾರತ ಮತ್ತೆ ಇತರೆ ರಾಷ್ಟ್ರಗಳು ಯಾವ ರೀತಿ ಸಂಪತ್ತನ್ನ ಹೊಂದಿದಾವೆ ಅನ್ನೋದನ್ನ ತಿಳ್ಕೊಂತಾನೆ. ತಿಳಿದಿರುವಂತಹ ಅಂಶಗಳನ್ನ ಪುಸ್ತಕದಲ್ಲಿ, ಟ್ರಾವೆಲ್ ಅನ್ನೋ ಒಂದು ಪುಸ್ತಕದಲ್ಲಿ ಬರೀತಾರೆ. ಆ ಓದಿ ತಿಳಿದಂಥವ್ರು, ಆ ಸಾಹಸವನ್ನ ಕೇಳಿ ತಿಳಿದಂಥವರೆಲ್ಲರಿಗೂ ಕೂಡ ಉತ್ಸಾಹ ಹುಟ್ಟುತ್ತೆ. ಏನಂತ? ಭಾರತದಂತ ರಾಷ್ಟ್ರವನ್ನ ನೋಡ್ಬೇಕು. ಹಾಗಾಗಿ ಮಾರ್ಕೋ ಪೋಲೋನ ಬರಹನು ಕೂಡ ಕಾರಣ ಆಯ್ತು ಅಂತ ಹೇಳ್ಬೋದು. ಭಾರತದ ಕಾರಣ ಆಯ್ತು ಮಾರ್ಕೋ ಪೋಲೋನ ಬರಹ.
ಸಹಾಯ ಅಲ್ವಾ. ಅದಕ್ಕೆ ಇನ್ನೊಂದು ಉಪಕರಣ ಯಾವುದು? ಆಸ್ಟ್ರೋಲಾಬ್ ಅಲ್ವಾ. ಅದು ಗ್ರಹಗಳ ಉನ್ನತಿಯನ್ನು ತಿಳಿಸುತ್ತೆ, ಎಷ್ಟು ಅಂತರ ಇದೆ ಅಂತ ತಿಳಿಸುವಂತಹ ಒಂದು ಮಾಪಕ. ನಾವು ಇಂತಹ ಸ್ಥಳದಿಂದ ಅಥವಾ ಗ್ರಹದಿಂದ ಗ್ರಹಗಳ ನಡುವಿನ ಅಂತರವನ್ನು ತಿಳಿಸುವಂತಹ ಒಂದು ಮಾಪಕ ಆಯ್ತಾ. ಇವುಗಳ ಜೊತೆಗೆ ಭೂಪಟಗಳು, ಕೇವಲ ಭೂಪಟ ನಕ್ಷೆಗಳಿಂದಲ್ಲ, ಅಂತಹ ಭೂಪಟಗಳಾಗಿರ್ಬೋದು, ನಕ್ಷೆಗಳಾಗಿರ್ಬೋದು, ಹಾಗೆಯೇ ಸಿಡಿಮದ್ದುಗಳು, ಮತ್ತೊಂದು ಯಾವುದು ಸಿಡಿಮದ್ದುಗಳು ಆಯ್ತಾ. ಅವು ನಗರ ನೋಡಗಳನ್ನೆಲ್ಲ ಅವರು ಸಿದ್ಧತೆ ಮಾಡಿಕೊಂಡ್ರು. ಅವೆಲ್ಲವೂ ಕೂಡ ನಾಗರಿಕರಿಗೆ ಏನಾದ್ರು ಉತ್ಸಾಹವನ್ನು ತುಂಬಿದ್ರು, ಸಹಾಯ ಮಾಡಿದ್ರು. ಅದು ಬಹುಮುಖ್ಯವಾದಂತಹ ಅಂಶ. ಸೇರಿಸ್ಕೊಂತೀರಾ ಅದಕ್ಕೆ? ಇವನ್ನ ಎಂತ ಓದಲಿದ್ದಾರೆ? ವೈಜ್ಞಾನಿಕ ಉಪಕರಣಗಳು. ಹೇಳ್ತೀರಾ? ವೈಜ್ಞಾನಿಕ ಉಪಕರಣಗಳು. ದಿಕ್ಸೂಚಿ, ಆಸ್ಟ್ರೋಲಾಬ್, ಭೂಪಟ, ಸಿಡಿಮದ್ದು, ಇವು ಕೂಡ ಮುಂತಾದವು. ಇವು ಕೂಡ ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿಯಲಿಕ್ಕೆ ಏನಾಗೋ ಪ್ರೇರಣೆಯನ್ನ ಕಾರಣವಾದಂತಹ ಅಂಶಗಳಾಗುವುದು. ಅರ್ಥ ಆಗ್ತಿದ್ಯಾ? ಇವಿಷ್ಟು ಅಂಶಗಳು ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿಯಲಿಕ್ಕೆ ಕಾರಣ. ಅದಕ್ಕೆ ಘಟನೆ ಯಾವುದು? ಯಾವುದು ಘಟನೆ ಕಾರಣ ಆಯಿತು? ಕಾನ್ಸ್ಟಂಟಿನೋಪಲ್ ಅದನ್ನ ಆಟೋಮಂತರು ವಶಪಡಿಸಿಕೊಂಡಿದ್ದರಿಂದಾಗಿ ಹೊಸ ಮಾರ್ಗವನ್ನು ಕಂಡುಹಿಡಿಯಲಿಕ್ಕೆ ಸಾಧ್ಯ ಆಯಿತು. ಆಯ್ತಾ? ನೆಕ್ಸ್ಟ್ ನಿಮ್ಗೊಂದೀಗ ಚಟುವಟಿಕೆ ಕೊಡ್ತೀನಿ, ಮಾಡ್ತೀರಾ? ಈ ರೀತಿ ಹೊಸ ಮಾರ್ಗವನ್ನು ಕಂಡುಹಿಡಿದಿದ್ರಿಂದ ಏನಾಯಿತು? ಬದಲಾವಣೆ ಏನಾಯಿತು? ಈ ಹೊಸ ಮಾರ್ಗಗಳನ್ನ ಕಂಡುಹಿಡಿಯೋದನ್ನ ಏನಂತ ಕರೀತಾರೆ? ಅನ್ವೇಷಣೆ ಅಂತ ಕರೀತಾರೆ. ಹೊಸ ಮಾರ್ಗಗಳನ್ನ ಹುಡುಕೋದು, ಅನ್ವೇಷಣೆ ಮಾಡಿದ್ರು. ಅನ್ವೇಷಣೆ ಮಾಡಿದ್ರಿಂದ ಪರಿಣಾಮ ಏನಾಯಿತು ಅನ್ನೋದನ್ನ ಅಂಶಗಳನ್ನ ಪಟ್ಟಿ ಮಾಡ್ತೀರಾ? ಪಟ್ಟಿ ಮಾಡ್ತಾ ಹೋಗ್ತೀರಾ? ಕೊಲಂಬಸ್ ಹೇಗೆ ಕಂಡುಹಿಡಿದ, ಬಹಾಮಾ ದ್ವೀಪವನ್ನು ತಲುಪಿದ, ಒಂದು ಸಾಹಸ ಕೇಳಿದ್ರಿ ಅಲ್ವಾ? ಹಂಗೆ ಇತರರು ಕೂಡ ಅನ್ವೇಷಣೆ ಮಾಡಿದ್ರು ಅಲ್ವಾ? ಈ ಅನ್ವೇಷಣೆ ಮಾಡಿದ್ರಿಂದಾಗಿ ಭೂಗೋಳದ ಮೇಲೆ ಪ್ರಪಂಚದಲ್ಲಿ ಏನು ಬದಲಾವಣೆ ಆಯಿತು, ಪರಿಣಾಮ ಏನಾಯಿತು ಅನ್ನೋ ಅಂಶಗಳನ್ನ ಪಟ್ಟಿ ಮಾಡಿ. ಮಾಡ್ತೀರಾ ಮಕ್ಕಳ? ಮಾಡಿ. ಮಾಡಿದ್ರಾ? ಹೇಳ್ತೀರಾ ಹುಡುಗ? ಹೇಳಿಯಪ್ಪ. ಯುರೋಪಿಯನ್ನರು ಅಮೆರಿಕ, ಏಷ್ಯಾ, ಆಫ್ರಿಕಾಗಳಿಗೆ ಸಂಪರ್ಕದಲ್ಲಿ ಇರಲಿಕ್ಕೆ ಸಾಧ್ಯ ಆಯಿತು. ಹೊಸ ಹೊಸ ಭೌಗೋಳಿಕ ಅನ್ವೇಷಣೆಯನ್ನ ಮಾಡಿದ್ರಿಂದಾಗಿ ಯುರೋಪಿಯನ್ನರು ಬೇರೆ ಬೇರೆ ಖಂಡಗಳ ಜೊತೆನೂ ಕೂಡ ಏನಾದ್ರು ಸಹ ಸಂಬಂಧವನ್ನ ಹೊಂದಲಿಕ್ಕೆ, ಅಮೆರಿಕ ಖಂಡ, ಆಫ್ರಿಕಾ ಖಂಡ ಅಲ್ವಾ, ಅವುಗಳ ಜೊತೆ ಸಹ ಸಂಬಂಧವನ್ನ ಹೊಂದಲಿಕ್ಕೆ ಸಹಾಯ ಆಯಿತು ಅನ್ನೋದು. ನೆಕ್ಸ್ಟ್ ಪಾಯಿಂಟ್. ಇಟಲಿಯ ಜರ್ಮನಿ ಶ್ರೀಮಂತಿಕೆ ಕಳೆದು ಫ್ರಾನ್ಸಿ ಇಂಗ್ಲೆಂಡ್ ಪ್ರಭಾವ ಅಲ್ವಾ, ಮೊದಲಿದ್ದಂತಹ ಇಟಲಿ ಪ್ರಭಾವಶಾಲಿಯಾದಂತಹ ಪ್ರದೇಶ ಅಲ್ವಾ, ಅವರ ಶ್ರೀಮಂತಿಕೆ ಆಗಿರ್ಬೋದು, ಜರ್ಮನಿಯಂತಹ ಸಾಮ್ರಾಜ್ಯ ಆಗಿರ್ಬೋದು, ಆ ಸಾಮ್ರಾಜ್ಯಗಳು ಪತನಗೊಂಡು ಏನುಂಟಾದವು? ಇಂಗ್ಲೆಂಡ್, ಫ್ರಾನ್ಸ್ ನಂತಹ ಹೊಸ ಹೊಸ ರಾಷ್ಟ್ರಗಳು ಉದಯ ಆಗಲಿಕ್ಕೆ ಕಾರಣ ಆಯಿತು. ಅವು ಪ್ರಬಲ ಆಗಲಿಕ್ಕೆ ಕಾರಣ ಆಯಿತು ಅದು. ನೆಕ್ಸ್ಟ್ ಇಂಗ್ಲೆಂಡ್, ಫ್ರಾನ್ಸ್, ಅಮೆರಿಕ, ಭಾರತ ಸ್ಥಾಪನೆ. ಹಾಗೆ ಇಂಗ್ಲೆಂಡ್ ಅವ್ರು ಹೇಳಿದ್ ಗೊತ್ತಾಯ್ತಾ? ಇಂಗ್ಲೆಂಡ್ ಮತ್ತೆ ಫ್ರಾನ್ಸ್ ನಂತಹ ರಾಷ್ಟ್ರಗಳು ಕೂಡ ಬೇರೆ ಬೇರೆ ಪ್ರದೇಶಗಳಿಗೆ ಹೋಗಿ ಹೊಸ
ವ್ಯಾಪಾರಿ ಕೇಂದ್ರಗಳನ್ನ ಸ್ಥಾಪನೆ ಮಾಡಿದ್ರು ಅಲ್ವಾ? ತಮ್ಮ ನೆಲೆಗಳನ್ನ ಸ್ಥಾಪನೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಯಿತು. ಯಾವ್ದ್ರಿಂದ? ಭೂಶೋಧನೆಯಿಂದ, ಭೂ ಭೌಗೋಳಿಕ ಅನ್ವೇಷಣೆಯಿಂದ. ನೆಕ್ಸ್ಟ್ ಕ್ರೈಸ್ತ ಧರ್ಮ ಅದನ್ನೇ ನೋಡಿದ್ವಿ ಅಲ್ವಾ? ಕಾರಣದಂತ ಅಂಶ ಏನಾದ್ರು ಕಂಡು ಹಿಡಿದ್ರೆ ಧರ್ಮವನ್ನ ಪ್ರಚಾರ ಮಾಡ್ಬೇಕು ಅನ್ನೋ ಆಶಯ ಹೊಂದಿತ್ತು ಅಲ್ವಾ? ಹಾಗಾಗಿ ಕ್ರೈಸ್ತ ಧರ್ಮ ಏನಾಯ್ತು? ಬೇರೆ ಬೇರೆ ಖಂಡಗಳಿಗೂ ಕೂಡ ಏನಾಯ್ತು? ಪರಿಚಯ ಆಯ್ತು ಅಲ್ವಾ? ನೆಕ್ಸ್ಟ್ ಬೇರೆ ಬೇರೆ ಸಂಸ್ಕೃತಿಗಳಿಗೆ ಮುಖ್ಯವಾದದ್ದೇನು? ಬೇರೆ ಬೇರೆ ಖಂಡಗಳ ಪರಿಚಯ ಆಗಿದ್ದರಿಂದ ಅಲ್ಲಿಯ ಜನರ ಸಂಸ್ಕೃತಿ ಹಾಗೆ ಇಲ್ಲಿಯ ಜನರ ಸಂಸ್ಕೃತಿ ವಿನಿಮಯ ಆಗಲಿಕ್ಕೆ ಸಾಧ್ಯ ಆಯಿತು. ಹಾಗಾಗಿ ಬೇರೆ ಬೇರೆ ಸಂಸ್ಕೃತಿಗಳ ವಿನಿಮಯವನ್ನ ಕಾಣಲಿಕ್ಕೆ ಸಾಧ್ಯ ಆಯಿತು. ನೆಕ್ಸ್ಟ್ ಭೂಮಿ ದುಂಡಾಗಿದೆ ಎಂದು ಪ್ರಾಯೋಗಿಕವಾಗಿ ಅವನಿಂದ ಅಂಶ ಏನು ಗೊತ್ತಾಯ್ತಲ್ವಾ? ಭೂಮಿ ದುಂಡಾಗಿದೆ ಅಂತ ಹೇಳ್ತಾ ಇದ್ರಲ್ಲ, ಆ ಅಂಶ ಪ್ರಾಯೋಗಿಕವಾಗಿ ಸಾಬೀತಾದಂತಾಯ್ತು. ಭೌಗೋಳಿಕ ಅನ್ವೇಷಣೆಯಿಂದ ಅವರು ಅನೇಕ ಪ್ರದೇಶಗಳನ್ನ ಕಂಡುಹಿಡಿಯಲಿಕ್ಕೆ ಸಾಧ್ಯ ಆಯ್ತು ಅಲ್ವಾ? ಆಗ ಭೂಮಿ ಅವರು ಅಟ್ಲಾಂಟಿಕ್ ಸಾಗರದ ಮೂಲಕ ತಲುಪಿ ಎಲ್ಲೆಲ್ಲಿ ಹೊಸ ಪ್ರದೇಶ ಕಂಡುಹಿಡಿತಾರೆ. ಆಗ ತಲುಪಿದ್ರಿಂದ ಭೂಮಿ ದುಂಡಾಗಿದೆ ಅನ್ನೋದು ಗೊತ್ತಾಯ್ತು. ಹೇಗೆ ಅನ್ನೋದು ನೀವು 9th ಕ್ಲಾಸ್ ಸೆಟ್ ಮಾಡ್ಕೊಳ್ಳಿ ಆಯ್ತಾ? ಅದರಲ್ಲಿ ಒಂದು ಕೊಲಂಬಸ್ ಏನ್ ಮಾಡ್ತಾನೆ, ಇಲ್ಲಿಂದ ಹೊರಟಂತವನು ಅವನು ಇಲ್ಲಿ ಬಹಾಮ ದ್ವೀಪಕ್ಕೆ ಹೋಗಿ ತಲುಪ್ತಾನೆ ಅಲ್ವಾ? ಮೊದಲ ಒಬ್ಬ ಹೋಗ್ತಾನೆ. ಹಾಗೇನೆ ಮತ್ತೆ ಒಬ್ಬ ಫರ್ಡಿನೆಂಡ್ ಮೆಗಲನ್ ಏನ್ ಮಾಡ್ತಾನೆ, ಅಟ್ಲಾಂಟಿಕ್ ಸಾಗರದ ಮೂಲಕ ತಲುಪಿ ಪೆಸಿಫಿಕ್ ಮಹಾಸಾಗರ ತಲುಪಿ ಮತ್ತೆ ಪುನಃ ಬಂದು ಪೆಸಿಫಿಕ್ ಸಾಗರದ ಮೂಲಕನೇ ಬಂದು ಏನ್ ಮಾಡ್ತಾನೆ, ಲಿಸ್ಬನ್ನಿಗೆ ಒಂದು ಜಾಗ ಆಗ್ತಾನೆ. ಆಗ ಪೂರ್ತಿ ಪ್ರಪಂಚ ಪರ್ಯಟನೆ ಮಾಡಿದಾಗ ಫರ್ಡಿನೆಂಡ್ ಮೆಗಲನ್ ಮೊದಲ ಒಬ್ಬ ಭೂಮಿಯನ್ನು ಸುತ್ತುವರೆದ ಅಲ್ವಾ? ಹಾಗಾಗಿ ಆ ಭೂಮಿ ದುಂಡಾಗಿದೆ ಅನ್ನೋದು ಮತ್ತೊಮ್ಮೆ ಏನಾಯ್ತು, ಸಾಬೀತಾಗಿದ್ದಕ್ಕೆ ಕಾರಣ ಆಯ್ತು. ನೆಕ್ಸ್ಟ್ ಅಲ್ವಾ? ಇವಿಷ್ಟು ಏನಪ್ಪ ಅಂದ್ರೆ ಪರಿಣಾಮಗಳು, ಭೌಗೋಳಿಕ ಅನ್ವೇಷಣೆಯ ಪರಿಣಾಮಗಳು. ಈ ಸಂದರ್ಭದಲ್ಲಿ ಭಾರತಕ್ಕೂ ಕೂಡ ಏನ್ ಮಾಡಿದ್ರು, ಜಲಮಾರ್ಗವನ್ನ ಕಂಡುಹಿಡಿದ್ರು. ಯಾರಪ್ಪ ಕಂಡುಹಿಡಿದಿದ್ರು? ಕೊಲಂಬಸ್. ಯಾರು ಕಂಡುಹಿಡಿದಿದ್ದು? ಭಾರತಕ್ಕೆ ಹೊಸ ಜಲಮಾರ್ಗವನ್ನ ಕಂಡುಹಿಡಿದಿದ್ದು ಯಾರು? ಎಷ್ಟನ್ನು ಬಂದು ತಲುಪ್ತಾನೆ, ಇದು ಬಹು ಮುಖ್ಯವಾದ ಗೊತ್ತಾಯ್ತಲ್ಲ. ಭಾವಚಿತ್ರ ನೋಡಿದ್ರಿ ಅಲ್ವಾ? ಯಾರು ಈ ವ್ಯಕ್ತಿ? ಕಂಡುಹಿಡಿದ್ರಿಂದಾಗಿ ಯುರೋಪ್ ಮತ್ತೊಮ್ಮೆ ಭಾರತದ ಜೊತೆ ಸಹ ಸಂಬಂಧ ಹೊಂದಲಿಕ್ಕೆ ಸಾಧ್ಯ ಆಯ್ತು ಅಲ್ವಾ? ಇಲ್ಲಾಂದ್ರೆ ಕಾನ್ಸ್ಟಂಟಿನೋಪಲ್ನ ಏನ್ ಮಾಡಿದ್ರು ಅವರು? ಭೂಮಾರ್ಗನ ಮುಚ್ಚಲ್ಪಟ್ಟಿದ್ರು ಅಲ್ವಾ? ಹೌದಲ್ವಾ? ನಿಯಂತ್ರಣ ಇರಿದ್ರು. ಹಾಗಾಗಿ ಈತನಿಂದಾಗಿ ಮತ್ತೆ ವ್ಯಾಪಾರಿ ಸಹ ಸಂಬಂಧ ಮುಂದುವರಿಲಿಕ್ಕೆ ಸುಲಭ ಆಯಿತು. ಒಂದು ಮಾರ್ಗ ಹಾದಿಯನ್ನೋದು ಸಿಕ್ತು. ಯಾರಿಂದ? ವಾಸ್ಕೋ ಡ ಗಾಮ. ಎಷ್ಟರಲ್ಲಿ ಅವನು ಜಲಮಾರ್ಗವನ್ನ ಕಂಡುಹಿಡಿದ? ನೆಕ್ಸ್ಟ್ ಪಾಯಿಂಟ್ ಏನು? ಭಾರತಕ್ಕೆ ಹೊಸ ಜಲಮಾರ್ಗ. 1498ರಲ್ಲಿ ವಾಸ್ಕೋ ಡ ಗಾಮ. ನೋಡಿದ್ರಲ್ಲ ಭಾವಚಿತ್ರ, ಯಾರಾತ? ವಾಸ್ಕೋ ಡ ಗಾಮ. ಇವನು ಎಲ್ಲಿಂದ ಹೊರಡ್ತಾನೆ? ಪೋರ್ಚುಗಲ್ ದೇಶದಿಂದ ಹೊರಡ್ತಾನೆ. ಯಾವ ದೇಶದಿಂದ ಹೊರಟ? ಇನ್ನೊಮ್ಮೆ ಹೇಳಿ, ಯಾವ ದೇಶದಿಂದ? ಪೋರ್ಚುಗಲ್ ದೇಶ. ಪೋರ್ಚುಗಲ್ನ ಲಿಸ್ಬನ್ ಅನ್ನೋ ಒಂದು ಪ್ರದೇಶದಿಂದ ಹೊರಡ್ತಾನೆ. ಅಲ್ಲಿಂದ ಭಾರತದ ಕಲ್ಲಿಕೋಟೆಗೆ ಬಂದು ತಲುಪ್ತಾನೆ. ಕಲ್ಲಿಕೋಟೆ ಇರುವಂತಹ ಕಾಪಡ್ ಅನ್ನೋ ಒಂದು ಪ್ರದೇಶ. ಯಾವ ಪ್ರದೇಶಕ್ಕೆ ಬಂದಂತನಪ್ಪ? ಕಾಪಡ್ ಅಂತ ತಲುಪೋದ್ರ ಮೂಲಕ ಭಾರತಕ್ಕೆ ಒಂದು ಹೊಸ ಜಲಮಾರ್ಗವನ್ನ ಕಂಡುಹಿಡಿದ. ನೋಡಿ ಗಮನಿಸಿ, ಇಲ್ಲಿಂದ ಹೊರಟಂತವನು ಅಟ್ಲಾಂಟಿಕ್ ಮಹಾಸಾಗರದ ಮೂಲಕ ಕೇಪ್ ಆಫ್ ಗುಡ್ ಹೋಪ್ ಮುಷಿಲ ಅಂತ ಕರಿತೀವಿ ಅಲ್ವಾ? ಆಫ್ರಿಕಾದ ಸುತ್ತದಲ್ಲಿ ಇದ್ರ ಮೂಲಕ ಅವನು ಏನ್ ಮಾಡ್ದ, ಹಿಂದೂ ಮಹಾಸಾಗರವನ್ನ ತಲುಪಿ ನೆಕ್ಸ್ಟ್ ತಲುಪಿದ. ಕಾಪಡ್ ಪ್ರದೇಶಕ್ಕೆ ಬಂದು ತಲುಪಿದ. ಎಷ್ಟರಲ್ಲಿ? 1698ರಲ್ಲಿ. ಅರ್ಥ ಆಗ್ತಿದ್ಯಾ? ಈ ಮೂಲಕ ಭಾರತಕ್ಕೆ ಹೊಸ ಜಲಮಾರ್ಗವನ್ನ ಕಂಡುಹಿಡಿದಂತಹ ಮೊದಲಿನರು ಅಂದ್ರೆ ಯಾರು? ಪೋರ್ಚುಗೀಸರು. ಯುರೋಪಿಯನ್ಗಳಲ್ಲಿ ಮೊದಲು ಕಂಡುಹಿಡಿದವರು ಯಾರು? ಪೋರ್ಚುಗೀಸರು. ಇವ್ರ ನಂತರದಲ್ಲಿ
ಭಾರತದಲ್ಲಿ ಫ್ರೆಂಚಲ್ಲಿ ಬರ್ತಾರೆ, ಡಚ್ಚಲ್ಲಿ ಬರ್ತಾರೆ, ಇಂಗ್ಲಿಷಲ್ಲಿ ಬರ್ತಾರೆ ಅಥವಾ ಭಾರತಕ್ಕೆ ಅವರಲ್ಲಿ ಪೋರ್ಚುಗೀಸರೇ ಮೊದಲಿಗರಾಗ್ತಾರೆ. ಇದು ಎಲ್ಲಿವರೆಗೂ ಸಹ ಸಂಬಂಧ ಇತ್ತಪ್ಪ ಅಂದ್ರೆ ಸೂಯೆಜ್ ಕಾಲುವೆ ಅನ್ನೋದು ಬರುತ್ತೆ ಈ ಅಟ್ಲಾಂಟಿಕ್ ಮಹಾಸಾಗರ ಅಲ್ಲ ಈ ಭಾಗದಲ್ಲಿ ಇಲ್ಲಿ ಬರುತ್ತೆ. ಇಲ್ಲೊಂದು ಭೂಮಾರ್ಗವನ್ನ ಕೊಲ್ಬಿಟ್ಟು ಏನ್ ಮಾಡ್ತಾರೆ, ಎರಡು ಸಮುದ್ರಗಳನ್ನ ಜಾಯಿಂಟ್ ಮಾಡ್ತಾರೆ. ಆ ಮಾರ್ಗ ಸೃಷ್ಟಿಯಾಗೋವರೆಗೂ ಸೂಯೆಜ್ ಕಾಲುವೆ ಬರೋವರೆಗೂ ಆಯ್ತಾ. ನಂತರದಲ್ಲಿ ಈ ಮಾರ್ಗದ ಮೂಲಕನೇ ಯುರೋಪಿಗೆ ವಸ್ತುಗಳು ತರ್ತಾರೆ ಆಯ್ತಾ. ಆ ಸೂಯೆಜ್ ಕಾಲುವೆ ಬರೋವರೆಗೂ ಈ ಮೂಲಕನೇ ವ್ಯಾಪಾರದ ವಸ್ತುಗಳು ಏನಾಗ್ತಾ ಇದ್ವು, ಸರಬರಾಜಾಗ್ತಾ ಇದ್ವು. ಅರ್ಥ ಆಗ್ತಿದ್ಯಾ ಮಕ್ಕಳ? ಬರ್ಕೊಂಡ್ರಿ ಅಲ್ವಾ? ನೆಕ್ಸ್ಟ್ ಈಗ ಕ್ವಶನ್ ಹೇಳ್ತೀನಿ, ಗಮನ ಇರ್ತೀವಿ. ಇದುವರೆಗೂ ಆಗಿದ್ದು ಗೊತ್ತಿದೆ ಅಲ್ವಾ? ಆ ಕ್ವಶನ್ ತಯಾರಾಗಿ ಯುರೋಪಿನ ಹೆಬ್ಬಾಗಿಲು ಎಂದು ಯಾವುದನ್ನ ಕರೀತಾರೆ? ಯಾವ ನಗರವನ್ನ ಕರೀತಾರೆ? ಕಾನ್ಸ್ಟಾಂಟಿನೋಪಲ್ ಅಲ್ವಾ. ಏಷ್ಯಾದ ಭಾರತದ ವಸ್ತುಗಳನ್ನ ಯುರೋಪಿಗೆ ತಲುಪಿಸ್ತಾ ಇದ್ದಂತ ವರ್ತಕರು ಯಾರು? ಏಷ್ಯಾದ ವಸ್ತುಗಳನ್ನ ಯುರೋಪಿಗೆ ತಲುಪಿಸ್ತಾ ಇದ್ದಂತಹ ವರ್ತಕರು ಯಾರು? ಯಾರು ಹೇಳ್ತೀರಾ? ಅರಬ್ ವರ್ತಕರು ಅಲ್ವಾ. ಕಾನ್ಸ್ಟಾಂಟಿನೋಪಲ್ ಪ್ರದೇಶದಿಂದ ಯುರೋಪಿಗೆ ತಲುಪಿಸ್ತಾ ಇದ್ದಂತ ವರ್ತಕರು ಯಾರು ಹೇಳ್ತೀರಾ? ಹೇಳಿ. ಇಟಲಿಯ ವರ್ತಕರು ಅಲ್ವಾ. ಯಾರು? ಇಟಲಿಯ ವರ್ತಕರು ಅಲ್ವಾ. ಈ ಮೂಲಕ ವ್ಯಾಪಾರ ಅನ್ನೋದು ನಡೀತಾ ಇರ್ತದೆ ಪ್ರಾಚೀನ ಮಧ್ಯಕಾಲದ ನಂತರ ಆಯ್ತಾ. ಇನ್ನೊಂದು ಕಾನ್ಸ್ಟಾಂಟಿನೋಪಲ್ನ ಪತನ ಆಗುತ್ತೆ ಅಲ್ವಾ. ಕಾನ್ಸ್ಟಾಂಟಿನೋಪಲ್ನ ಪತನ ಎಷ್ಟರಲ್ಲಾಯ್ತು ಹೇಳು? ಎಷ್ಟರಲ್ಲಾಯ್ತು? 1453. ಯಾರು ವಶಪಡಿಸ್ಕೊಂಡ್ರು? ಆಟೋಮನ್ ಪ್ರಜೆಗಳು ಅಲ್ವಾ. ಈ ಭೂಮಾರ್ಗ ಕಾನ್ಸ್ಟಾಂಟಿನೋಪಲ್ನ ಪತನ ಆದ್ಮೇಲೆ ಹೊಸ ಜಲಮಾರ್ಗವನ್ನ ಕಂಡುಹಿಡಿದ್ರು ಅಲ್ವಾ. ಭಾರತಕ್ಕೆ ಹೊಸ ಜಲಮಾರ್ಗ ಕಂಡುಹಿಡಿದ್ರು ಅಲ್ವಾ. ಯಾರು ಕಂಡುಹಿಡಿದಿದ್ದು? ಹೇಳಪ್ಪ. ವಾಸ್ಕೋ ಡ ಗಾಮ. ಎಷ್ಟರಲ್ಲಿ? 1453 ಕರೆಕ್ಟ್ ಆಗಿ ಹೇಳಿದ್ದು ಅಲ್ವಾ. ಯಾರಿದ್ದೀರಾ? 1498 ಅಲ್ವಾ. 1498ರಲ್ಲಿ ವಾಸ್ಕೋ ಡ ಗಾಮ ಈ ಭಾರತದ ಯಾವ ಪ್ರದೇಶಕ್ಕೆ ಬಂದು ತಲುಪಿದ? ಯಾರಿದ್ದೀರಾ? ಕಲ್ಲಿಕೋಟೆಯ ಮತ್ತೆ ಹೇಳ್ತೀರಾ? ಕಾಪಡ್ ಪ್ರದೇಶಕ್ಕೆ ಬಂದು ತಲುಪಿದ. ಅಲ್ವಾ. ಈಗೊಂದು ಮಾಡ್ತಾ ನೀವು ಅದನ್ನ ಮ್ಯಾಚ್ ಮಾಡ್ತೀರಾ? ಚಟುವಟಿಕೆ ನೀವೇ ಮಾಡಿ, ನೀವೇ ಬಂದು ಇದು ಮಾಡಬೇಕು. ಹೆಡ್ಲೈನ್ ಹಾಕೊಳ್ಳಿ. ನೆಕ್ಸ್ಟ್ ಚಟುವಟಿಕೆ ಹಾಕೊಳ್ಳಿ. ಮಾಸ್ಟರ್ ಆಫ್ ದಿಕ್ಸೂಚಿ ಗನ್ ಪೌಡರ್. ಪಟ್ಟಿಯಲ್ಲಿ ನೋಡಿ ಸಿಡಿ ಮತ್ತು ನಕ್ಷತ್ರಗಳ ಉನ್ನತಿ ಮಾಪನ. ಹಾಗೆ ದಿಕ್ಕುಗಳನ್ನು ಸೂಚಿಸುವ ಮಾಪನ.
ಕೊಡ್ತೀಯಾ ಬಾ ಬೇಕು ವೆರಿ ಗುಡ್ ಗೊತ್ತಾಯ್ತಲ್ಲ ಪಾಪ ಹಾಸ್ಟೆಲ್ ಬಂದ್ರೇನೋ ನಕ್ಷತ್ರಗಳ ಉನ್ನತಿ ಮಾಪನ ಅಲ್ವಾ ದಿಕ್ಸೂಚಿ ಅಂದ್ರೆ ದಿಕ್ಕುಗಳನ್ನ ಸೂಚಿಸುವಂತಹ ಮಾಪನ ಗನ್ ಪೌಡರ್ ಅಂದ್ರೆ ಸಿಡಿಮದ್ದಿನಲ್ಲಿ ಬಳಕೆ ಮಾಡುವಂತದ್ದು ಅಲ್ವಾ ಸಿಡಿಮದ್ದಿನ ತಯಾರಿಕೆಯಲ್ಲಿ ಬಳಸುವಂತದ್ದು ಆಯ್ತಾ ನೋಡಿ ಮಕ್ಕಳ ಚಟುವಟಿಕೆ ಮುಗಿತು ಅಲ್ವಾ ಇವತ್ತಿನ ಅಧ್ಯಾಯದಲ್ಲಿ ನೀವು ಏನನ್ನ ತಿಳ್ಕೊಂಡ್ರಿ ಅನ್ನೋದು ಬಹಳ ಮುಖ್ಯವಾದದ್ದು ಆಯ್ತಾ ಇವತ್ತು ನಾವು ಈ ಅಧ್ಯಾಯದಲ್ಲಿ ಏನನ್ನ ವ್ಯಾಪಾರಿ ಸಹ ಸಂಬಂಧವನ್ನ ನೋಡಿದ್ವಿ ಭಾರತಕ್ಕೆ ಹೊಸ ಜಲಮಾರ್ಗವನ್ನ ಕಂಡುಹಿಡಿಯುವ ಅಂಶವನ್ನ ನೋಡಿದ್ವಿ ಅಲ್ವಾ ಇದರಿಂದ ನಿಮ್ಗೆ ಏನ್ ಅರ್ಥ ಆಯ್ತು ಏನು ತಿಳಿಬೇಕಾದಂತ ಅಂಶ ಏನು ಅನೇಕ ನಾವಿಕರು ತಮ್ಮ ಶೋಧನೆಯಿಂದಾಗಿ ಅನ್ವೇಷಣೆಯಿಂದಾಗಿ ಅಲ್ವಾ ಹೊಸ ಹೊಸ ಜಲಮಾರ್ಗ ಕಂಡುಹಿಡಿಯಲಿಕ್ಕೆ ಸಾಧ್ಯ ಆಯಿತು ಅಲ್ವಾ ಹಾಗಾಗಿ ಪ್ರಯತ್ನ ಪಡೋದ್ರಿಂದ ನಾವು ಏನನ್ನಾದ್ರೂ ಏನ್ ಮಾಡ್ಬೋದು ಸಾಧಿಸ್ಬೋದು ಅಂತ ಪ್ರಯತ್ನ ಅನ್ನೋದು ಬಹಳ ಮುಖ್ಯ ಅಲ್ವಾ ಬಹಳ ಮುಖ್ಯ ಹಾಗಾಗಿ ಪ್ರಯತ್ನದ ಮೂಲಕ ಏನನ್ನಾದ್ರೂ ಸಾಧಿಸ್ಬೋದು ಹಾಗೆಯೇ ನೀವು ಕೂಡ ಅಷ್ಟೇನೆ ಏನನ್ನಾದ್ರೂ ಸಾಧನೆ ಮಾಡ್ಬೇಕಪ್ಪ ಅಂದ್ರೆ ಅದರ ಕಡೆನೆ ಹೆಚ್ಚು ಒತ್ತನ್ನ ಕೊಟ್ಟು ಪ್ರಯತ್ನವನ್ನ ಮಾಡಿ ಅರ್ಥ 10ನೇ ತರಗತಿಯಲ್ಲಿ ಉತ್ತಮ ಫಲಿತಾಂಶ ಬರಬೇಕು ಅಂದ್ರೆ ಏನು ಪ್ರಯತ್ನವನ್ನ ಪಡಬೇಕು ಅನ್ನೋದು ಆಯ್ತಾ ಈಗ ಹೋಮ್ವರ್ಕ್ ಕೊಡ್ಕೊಂತೀರಾ ನಾಳೆ ಈ ಹೋಮ್ವರ್ಕ್ ಅನ್ನ ಕಂಪ್ಲೀಟ್ ಮಾಡ್ಕೊಬನ್ನಿ ಒಂದನೇ ಪ್ರಶ್ನೆ ಮಧ್ಯಕಾಲದಲ್ಲಿ ಭಾರತದ ವ್ಯಾಪಾರ ಸಂಬಂಧವು ಯುರೋಪಿನೊಡನೆ ಹೇಗಿತ್ತು ಎರಡನೇ ಪ್ರಶ್ನೆ ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿಯಲು ಕಾರಣವೇನು ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿಯಲು ಕಾರಣವೇನು ನೆಕ್ಸ್ಟ್ 3ನೇ ಪ್ರಶ್ನೆ ಪ್ರಪಂಚದ ನಕ್ಷೆಯನ್ನು ಬರೆದು ಕಾನ್ಸ್ಟಾಂಟಿನೋಪಲ್ ನಗರವನ್ನು ಗುರುತಿಸಿ ಕಾನ್ಸ್ಟಾಂಟಿನೋಪಲ್ ನಗರವನ್ನು ಗುರುತಿಸಿ ಆಯ್ತಾ ಮಕ್ಕಳ ನಾಳಿನ ಕ್ಲಾಸಲ್ಲಿ ಮುಂದುವರಿಸೋಣ ಬರ್ಕೊಂಡ್ಬರ್ತೀರಾ ಅಲ್ವಾ